ಫೈನಲಿ ನಿನ್ನೆ RCB ಗೆದ್ದಾಯ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ ಅಂದ್ರೆ ಒಂದು ಹಬ್ಬ ತರ ಮಾಡ್ತಾರೆ. ಅಂತದಲ್ಲಿ RCB ಮ್ಯಾಚ್ ಅಂದ್ರೆ ಇನ್ ಕೇಳಂಗೆ ಇಲ್ಲ. ನಮ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ತುಂಬಾನೇ ಫೇವರೇಟ್. ಇಲ್ಲಿ ನಮ್ಮ ಟಾರ್ಗೆಟ್ 300 ರನ್ಸ್ ಅಂತ ಸನ್ ರೈಸರ್ಸ್ ಹೈದರಾಬಾದ್ ಅವರು ಆ ಪ್ಲೇಯರ್ಸ್ ತುಂಬಾ ಓವರ್ ಕಾನ್ಫಿಡೆನ್ಸ್ ಇಂದಾನೆ ಬೆಂಗಳೂರಿಗೆ ಕಾಲಿಡ್ತಾರೆ. ಸೊ ಈ ಮ್ಯಾಚ್ ಅಲ್ಲಿ ಅವ್ರಿಗೆ ರನ್ಸ್ ಹೊಡಿಲಿ ಅಂತಾನೆ ಟಾಸ್ ಗೆದ್ದಂತ ನಮ್ಮ RCB ಅವರು ಮೊದಲು ಫೀಲ್ಡಿಂಗ್ ನೇ ಚೂಸ್ ಮಾಡ್ಕೋತಾರೆ. ಸೊ ನಿಮ್ಗೆ ಬ್ಯಾಟಿಂಗ್ ಫೇವರೇಟ್ ಅಲ್ವಾ, ಸೊ ನೀವು ಬ್ಯಾಟಿಂಗ್ ಆಡಿ, ಸೊ ನೀವು ಬ್ಯಾಟಿಂಗ್ ಅನ್ನ ಮಾಡಿ ಅಂತ ಸನ್ ರೈಸರ್ಸ್ ಹೈದರಾಬಾದ್ ಅವ್ರಿಗೆ ಫಸ್ಟ್ ಬ್ಯಾಟಿಂಗ್ ನ ಕೊಡ್ತಾರೆ. ಟ್ರಾವಿಸ್ ಹೆಡ್ ಆಗಿಯೂ ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಅನ್ನ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಬ್ಯಾಡ್ ಲಕ್, ಅಭಿಷೇಕ್ ಶರ್ಮಾ 7 ರನ್ ಗಳಿಗೆನೆ ಔಟ್ ಆಗೋಗ್ತಾರೆ. ಇನ್ನು ಟ್ರಾವಿಸ್ ಹೆಡ್ ಕೂಡ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿ ಕಾಣಿಸ್ಕೊತಾರೆ, ತುಂಬಾ ಡೇಂಜರಸ್ ಆಗಿ ಆಡ್ತಾರೆ ಅಂತ ಅನ್ಕೊಂಡ್ವಿ. ಅವ್ರು ಕೂಡ 11 ರನ್ ಗಳಿಗೆ ಔಟ್ ಆಗ್ತಾರೆ. ಬಟ್ ಹೈದರಾಬಾದ್ ಟೀಮ್ಗೆ ಮತ್ತೆ ಹೋಪ್ಸ್ ಬಂದಿದ್ದೆ ಇಶಾನ್ ಕಿಶನ್ ಇಂದ. ಅದು ಅಲ್ಲದೆ ಈ ಸಲ ಅವರು ಕ್ಯಾಪ್ಟನ್ ಕೂಡ ಆಗಿದ್ರು. ಹಾಗಾಗಿ ಅವರನ್ನು ಟೀಮ್ ಲೀಡರ್ ಆಗಿ ನೀಟಾಗಿ ನಿಭಾಯಿಸ್ತಾರೆ. 38 ಬಾಲ್ ಗಳಿಗೆ 80 ರನ್ಗಳನ್ನ ಹೊಡೆದು 210 ಸ್ಟ್ರೈಕ್ ರೇಟ್ ನಲ್ಲಿ ಔಟ್ ಆಗ್ತಾರೆ. ನಿತೀಶ್ ಕುಮಾರ್ ರೆಡ್ಡಿ 1 ರನ್ಗೆ ಔಟ್ ಆಗ್ತಾರೆ. ಇನ್ನು ಕ್ಲಾಸನ್ 31 ರನ್ನು, ಇನ್ನೂರ 9 ರನ್ ಅಷ್ಟೇ ಬಂತು. ಬಟ್ ಅನಿಕೇತ್ ವರ್ಮಾ 43 ರನ್ಗಳನ್ನ ಹೊಡೆದು ಚೆನ್ನಾಗಿ ಆಡಿದ್ದಾರೆ. ಟೋಟಲ್ ಆಗಿ ಸನ್ ರೈಸರ್ಸ್ ಹೈದರಾಬಾದ್ ಅವರು 9 ವಿಕೆಟ್ ಸ್ಟ್ರೈಕ್ ಗಳಿಗೆ 201 ರನ್ ಹೊಡೆದಿತ್ತು. ಸೊ ಕೇಳಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಬ್ಯಾಟಿಂಗ್ ಪ್ಯಾರಡೈಸ್ ಅಂತಾನೆ ಹೇಳ್ಬೋದು. ಅದನ್ನ ಅಷ್ಟು ಚೆನ್ನಾಗಿದೆ ಅಲ್ಲಿ ಬ್ಯಾಟಿಂಗ್ ಪಿಚ್. ಅಲ್ಲಿ 200 ರನ್ಗಳು ಟಾರ್ಗೆಟ್ ಕೊಟ್ರೆ ಚೇಸಿಂಗ್ ಮಾಡುವಂತದ್ದು ದೊಡ್ಡ ಕಷ್ಟ ಏನಲ್ಲ. ಸೊ ಅದನ್ನ ತುಂಬಾ ಸಗದಾಗಿ ತೋರಿಸಿದ್ಯಾರಪ್ಪ ಅಂದ್ರೆ ನಮ್ಮ RCB. ಮೊದಲಿಗೆ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಗೆ ಫಿಲ್ ಸಾಲ್ಟ್ 7 ರನ್ಗಳಿಗೆ ಔಟ್ ಆಗಿ ಹೋಗ್ತಾರೆ. ಸೊ ಇಂಥ ಟೈಮ್ ನಲ್ಲಿ RCB ತಂಡಕ್ಕೆ ಒಂದು ಶಾಕ್ ಅಂತಾನೆ ಹೇಳ್ಬೋದು. ಬಟ್ ಅದಾದ್ಮೇಲೆ ವಿರಾಟ್ ಕೊಹ್ಲಿ ಮತ್ತೆ ದೇವದತ್ ಪಡಿಕ್ಕಲ್ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಒಳ್ಳೆ ರನ್ಸ್ ಗಳನ್ನ ಇಬ್ರು ಹೊಡಿತಾರೆ ಪಾರ್ಟ್ನರ್ಶಿಪ್ ಅಲ್ಲಿ. ಅದರಲ್ಲೂ ಕೂಡ ದೇವದಾಸ್ ಪಡಿಕ್ಕಲ್ ಅಂತೂ SRH ಬೌಲರ್ ಗಳನ್ನ ಬೆಚ್ಚಿಳಿಸಿರು ಅಂತಾನೆ ಹೇಳ್ಬೋದು. 26 ಬಾಲ್ ಗಳಿಗೆ 61 ರನ್ ಗಳನ್ನ ಹೊಡೆದಿರ್ತಾರೆ. ಅಂಡ್ ಅಷ್ಟೇ ನೆಕ್ಸ್ಟ್ ಬಂದಂತ ರಜತ್ ಪಾಂಡೆಲ್ ಕೂಡ ಈ ಸಲಿ ಮುಲಾಜ ಇಲ್ದಂಗೆ ಬೌಲರ್ ಗಳಿಗೆ ಶಾಕ್ ಮಾಡ್ತಾರೆ. 12 ಬಾಲ್ ಗಳಲ್ಲೇ 31 ರನ್ ಗಳನ್ನ ಹೊಡೆದಿರ್ತಾರೆ. ಇನ್ನು ಜಿತೇಶ್ ಶರ್ಮಾ ಕಡೆಯಿಂದನೂ ಕೂಡ ಬಿಗ್ ಸ್ಕೋರ್ ಬರುತ್ತೆ ಅಂತಾನೆ ಅನ್ಕೊಂಡಿದ್ವಿ. ಬಟ್ ಕೊಡಾಕ್ತಾರೆ. ಸೊ ಇದ್ರಲ್ಲಿ ಯಾವುದೇ ಸ್ಕೋರ್ ಗಳು ಬರಲಿಲ್ಲ. ಮತ್ತೆ ಈ ಮ್ಯಾಚ್ ಅಲ್ಲಿ ಶೈನ್ ಆಗಿದ್ದು ಕಿಂಗ್ ವಿರಾಟ್ ಕೊಹ್ಲಿ. ಅವರು ಸ್ಟಾರ್ಟಿಂಗ್ ಇಂದನೂ ಕೂಡ ತುಂಬಾ ಚೆನ್ನಾಗಿ ಆಡ್ಕೊಂಡು ಬರ್ತಾರೆ. ಜೊತೆಗಿರುವಂತಹ ಬ್ಯಾಟರ್ ಗಳಿಗೆ ಅವಕಾಶಗಳನ್ನ ಕೊಟ್ಟು ಅವರು ಹೆಚ್ಚಿನ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟರಿಂಗ್ ನ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಲಾಸ್ಟ್ ಮೂಮೆಂಟ್ ವರ್ಗೂ ಕೂಡ ಸ್ಕ್ರೀಸ್ ನಲ್ಲೇ ಇದ್ದಂತ ವಿರಾಟ್ ಕೊಹ್ಲಿ 38 ಎಸೆತಗಳಲ್ಲಿ 69 ರನ್ ಗಳನ್ನ ಹೊಡೆದು ವಿನ್ ಆಗ್ತಾರೆ. ಸೊ ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಇನ್ನೂ ಕೂಡ 15.4 ಓವರ್ ಗಳಲ್ಲಿ ಪಂದ್ಯನ ಗೆದ್ದು ಭರ್ಜರಿಯಾಗಿ ಗೆದ್ದಿದ್ದಾರೆ. ಇನ್ನು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ನಾವು ನಿನ್ನೆ ಹೇಳ್ದಂಗೆ RCB ಕಡೆ ಬೌಲಿಂಗ್ ವೀಕ್ ಇತ್ತು ಅಂತ. ಬಟ್ ಆ ಕೆಲಸನ ತುಂಬಾ ಸಕ್ಕದಾಗಿ ಹ್ಯಾಂಡಲ್ ಮಾಡಿದ್ದಾರೆ ಇಡೀ ಟೀಮ್. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಅಲ್ಲಿ ಯಾರು ಕೂಡ ನಾರ್ಮಲ್ ಆಗಿ ಔಟ್ ಆಗಿಲ್ಲ. ಎಲ್ಲರೂ ಕೂಡ ಆಗಿರೋದೇ ಕ್ಯಾಚ್ ಔಟ್. ಯಾವುದೇ ರೀತಿ ಬೇರೆ ಔಟ್ಗಳಾಗಿಲ್ಲ, ವಿಕೆಟ್ ಆಗಿರೋದು ಯಾವ ತರನು ಔಟ್ ಆಗಿಲ್ಲ. ಪ್ರತಿಯೊಂದು ಕೂಡ ಕ್ಯಾಚ್ ಔಟ್ ಆಗಿದೆ. ಅದು ಶಾಕಿಂಗ್ ನ್ಯೂಸ್. ಅಂಡ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತು RCB ಅವರು ಕಂಪ್ಲೀಟ್ ಆಗಿ ಅವ್ರ ಕೈಗೆ ಬ್ಲಾಕ್ ಪಟ್ಟಿನ ಕಟ್ಕೊಂಡು ಟೀಮ್ ಗ್ರೌಂಡ್ಗೆ ಹೋಗಿ ಆಟಗಳಾಡಿದ್ದಾರೆ. ಅವತ್ತು ಲಾಸ್ಟ್ ಇಯರ್ ಏನಾಗಿತ್ತು ಆ ನುಗ್ಲಾಟಲ್ಲಿ 11 ಜನ ಸಾವು, ಅವ್ರಿಗೋಸ್ಕರ ಅವ್ರ ನೆನಪಿಗೋಸ್ಕರ ಹಾಕೊಂಡು, ಅಷ್ಟೇ ಅಲ್ಲದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 11 ಸೀಟ್ಗಳನ್ನ ಖಾಲಿ ಇಟ್ಟಿದ್ದಾರೆ ಅವರ ನೆನಪಿಗೋಸ್ಕರ ಅಂತಾನೆ. ಅಂಡ್ ಇದಕ್ಕೆ ಹೇಳೋದು ನಾವು RCB ನ ಬರೆಯೋದೊಂದು ಟೀಮ್ ಅಲ್ಲ, ಇದೊಂದು ಎಮೋಷನ್ ಅಂತ. ಇದೇ ತರ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಸೊ ಫಾಲೋ ಮಾಡ್ಕೊಳ್ಳಿ.